ಕಾಶ್ಮೀರ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಕಾಶ್ಮೀರ ಕ್ರೌರ್ಯದ ಕುರಿತ 25 ಸುದ್ದಿಯನ್ನ ಬನ್ನಿ ನೋಡ್ಕೊಂಬೋಣ. ಭಾರತದ ನಡೆಯ ಬಗ್ಗೆ ಪಾಕಿಸ್ತಾನಕ್ಕೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚುತ್ತಾ ಇದೆ. ಉಗ್ರರ ನೆಲೆಯನ್ನ ಗುರಿಯಾಗಿಸಿ ಪಾಕಿಸ್ತಾನದ ಭೂಭಾಗದ ಮೇಲೆ ಭಾರತ ದಾಳಿ ನಡೆಸುವ ಭೀತಿ ಹೆಚ್ಚಾಗಿದೆ. ಈ ಹಿನ್ನೆಲೆ ಪಾಕ್ ವಾಯುಪಡೆ ಸಮರಾಭ್ಯಾಸ ಮುಂದುವರೆಸಿದೆ. ವಾಯುಪಡೆಯಿಂದ JF-17, F-16 ಜೆಟ್ಗಳ ಸಮರಾಭ್ಯಾಸ ಶುರುವಾಗಿದೆ. ಗಡಿಗಳಲ್ಲಿ ಪಾಕಿಸ್ತಾನ ಸೇನೆ ತನ್ನ ಸೇನಾ ಸಾಮರ್ಥ್ಯವನ್ನ ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಇದೆ. ಜನವಸತಿ ಪ್ರದೇಶಗಳಲ್ಲೇ ಯುದ್ಧ ಟ್ಯಾಂಕ್ ಅನ್ನ ನಿಯೋಜಿಸಿದೆ. ಈ ಮೂಲಕ ಜನರ ನಡುವೆ ಅಡಗಿ ಕುಳಿತು ಭಾರತದ ವಿರುದ್ಧ ದಾಳಿಗೆ ಷಡ್ಯಂತ್ರ ನಡೆಸ್ತಾ ಇದೆ ಅಂತ ಗುಮಾನಿ ವ್ಯಕ್ತವಾಗಿದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಜೊತೆಗೆ ಹಾಲಿ ಪ್ರಧಾನಿ ಶಹಬಾಜ್ ಶರೀಫ್ ಮಾತುಕತೆಯನ್ನ ನಡೆಸಿದ್ದಾರೆ. ಭಾರತದ ಸೇನಾ ಬಲವನ್ನ ಸಂಪೂರ್ಣವಾಗಿ ಅರಿತಿರುವಂತ ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ತಮ್ಮ ಸೋದರ ಶಹಬಾಜ್ಗೆ ಭಾರತದ ತಂಟೆಗೆ ಹೋಗಬೇಡಿ, ಯುದ್ಧ ಬೇಡ ಅಂತಾನೆ ಸಲಹೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಯುದ್ಧದ ಕಾರ್ಮೋಡ ಕವಿದಿರುವ ನಡುವೆನೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ಶಹಬಾಜ್ ರಾವಲ್ಪಿಂಡಿಯಲ್ಲಿರುವ CMH ಮಿಲಿಟರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಹಲ್ಗಾಮ್ ಸುತ್ತಮುತ್ತ ಉಗ್ರರ ಸೆರೆಗೆ ಭಾರತೀಯ ಸೇನೆ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಪಹಲ್ಗಾಮ್ನ ಬೈಸರನ್ ಕಣಿವೆಯ ಸುತ್ತ ಕೂಂಬಿಂಗ್ ನಡೆಸಲಾಗ್ತಾ ಇದ್ದು ಉಗ್ರರು ಹಾಗೆ ಸೈನಿಕರ ನಡುವೆ ಗುಂಡಿನ ಚಕಮಕಿಯೂ ನಡೆದಿದೆ. ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ ಉಗ್ರರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಪಹಲ್ಗಾಮ್ ನರಮೇಧವನ್ನ ಕಣ್ಣಾರೆ ಕಂಡು ಬದುಕಿ ಬಂದ ಪ್ರವಾಸಿಗರಿಂದ NIA ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಉಗ್ರರ ಹಾವಭಾವ, ಮುಖಚಹರೆ, ಧರಿಸಿದ್ದ ಬಟ್ಟೆ, ಹೀಗೆ ಯಾರಿಗಾದ್ರೂ ಉಗ್ರರ ಮುಖದ ಗುರುತು ಗೊತ್ತಾ, ಈ ವಿಚಾರಗಳ ಪತ್ತೆಗೆ ಮುಂದಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪೊಲೀಸರು ಸ್ಥಳೀಯರು ಅಲ್ಲದವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳ ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಾದ್ಯಂತ ವಲಸಿಗರನ್ನ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ನರಮೇಧ ಹಿನ್ನೆಲೆ ಸಂಸತ್ ವಿಶೇಷ ಅಧಿವೇಶನ ಕರೆಯೋದಕ್ಕೆ ಕಾಂಗ್ರೆಸ್ ಒತ್ತಾಯಿಸಿದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿಲ್ಲ ಅಂತ ಕಾಂಗ್ರೆಸ್ ಹಿರಿಯ ಮುಖಂಡ ಜಯರಾಮ್ ರಮೇಶ್ ಆಕ್ರೋಶ ಹೊರಹಾಕಿದ್ದಾರೆ. ವಿದೇಶದಿಂದ ಬಂದು ನೇರವಾಗಿ ಬಿಹಾರಕ್ಕೆ ಚುನಾವಣಾ ಭಾಷಣ ಮಾಡೋದಕ್ಕೆ ಹೋಗಿದ್ರು ಅಂತ ಜಯರಾಮ್ ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅನುರಾಗ್ ಠಾಕೂರ್ ವಾಗ್ದಾಳಿ ನಡೆಸಿದ್ದು, ಕಾಂಗ್ರೆಸ್ ನಾಯಕರ ರಕ್ತ ಕುದಿತಾ ಇಲ್ವಾ? ಕಾಂಗ್ರೆಸ್ನವರು ಪಾಕಿಸ್ತಾನದ ಪರ ಯಾಕೆ ಮಾತನಾಡ್ತಾರೆ? ಕರ್ನಾಟಕದ ಕಾಂಗ್ರೆಸ್ ಪಕ್ಷದ CM ಸಚಿವರು ಪಾಕ್ ಪರ ಮಾತನಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನಿಗಳು ದೇಶ ತೊರೆಯೋದಕ್ಕೆ ಇವತ್ತೇ ಕಡೆ ದಿನ ಆಗಿದೆ. ಡೆಡ್ಲೈನ್ ಹಿನ್ನೆಲೆ ಇವತ್ತು ಮುಂಜಾನೆಯಿಂದಲೇ ಪಾಕಿಸ್ತಾನದ ಪ್ರಜೆಗಳು ಅಟ್ಟಾರಿ ಬಾರ್ಡರ್ನತ್ತ ದೌಡಾಯಿಸ್ತಾ ಇದ್ದಾರೆ. ಗಡಿ ಬಳಿ ಆಟೋ, ಕಾರುಗಳು ಸಾಲ್ಗಟ್ಟಿ ನಿಂತಿದ್ದು ಇವತ್ತು ದೇಶ ತೊರೆಯದೇ ಹೋದ್ರೆ ಜೈಲು ಶಿಕ್ಷೆಗೆ ಒಳಗಾಗಬೇಕಾಗುತ್ತೆ. ಪಹಲ್ಗಾಮ್ನಲ್ಲಿ 26 ಜನರ ನರಮೇಧದ ಬಳಿಕ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇರೋ ರೀತಿಯಾಗಿ ಕಂಡು ಬರ್ತಾ ಇದೆ. ಬದೇರ್ವಾಗಿ ಆಗಮಿಸ್ತಾ ಇರುವ ಪ್ರವಾಸಿಗರು ಪ್ರಕೃತಿಯ ಸೊಬಗನ್ನ ಸವಿತಾ ಇದ್ದಾರೆ. ಕುಟುಂಬ ಸಮೇತ ಆಗಮಿಸಿ ಖುಷಿ ಪಡ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿ ವೇಳೆ ಹಿಂದೂಗಳು ತಲವಾರ್ ತೋರಿಸಿದ್ರೆ ಸಾಕಿತ್ತು ಅಂತ RSS ಮುಖಂಡ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಕಾಸರಗೋಡಿನ ವರ್ಕಾಡಿಯಲ್ಲಿ ಮಾತನಾಡಿದ ಪ್ರಭಾಕರ್ ಭಟ್, ಹಿಂದೂಗಳು ಮನೆಯಲ್ಲಿ ತಲವಾರ್ ಇಟ್ಕೊಳ್ಳಿ, ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಕೊಳ್ಳಿ, 6 ಇಂಚಿನ ಚೂರಿ ಇಟ್ಕೊಳ್ಳೋಕೆ ಲೈಸೆನ್ಸ್ ಬೇಕಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧದಿಂದ 2 ದೇಶಗಳಿಗೂ ನಷ್ಟ ಆಗುತ್ತೆ. ಯಾರು ಕೆಟ್ಟವರಿದ್ದಾರೋ ಅವ್ರು ನಾಶ ಆಗ್ಬೇಕು, ಕೆಟ್ಟವರನ್ನ ಹುಡುಕಿ ನಾಶ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ.